ವಸತಿ ನಿಲಯದ ನೌಕರರ ಬದುಕು ಇದೀಗ ಬೀದಿಗೆ ಬಿದ್ದಿದೆ. ವಸತಿ ನಿಲಯದ ನೌಕರರ ಗೋಳು ಕೇಳೋದಕ್ಕೆ ಯಾರೂ ಇಲ್ವಾ? ಹಾಗಾದ್ರೆ ಯಾರು ಕೇಳ್ತಾರೆ? ವಸತಿ ನಿಲಯದ ನೌಕರರ ಗೋಳನ್ನ 5 ತಿಂಗಳಿನಿಂದ ಸಂಬಳವಿಲ್ಲದೆ 8ನೇ ದಿನವೂ ಕೂಡ ಧರಣಿ ಮುಂದುವರಿತಾ ಇದೆ. ಬೀದಿಗೆ ಬಿದ್ದ ವಸತಿ ನಿಲಯದ ನೌಕರರ ಬದುಕು. ವಸತಿ ನಿಲಯದ ನೌಕರರ ಗೋಳು ಕೇಳೋರು ಯಾರು? 5 ತಿಂಗಳಿನಿಂದ ಸಂಬಳವಿಲ್ಲದೆ 8ನೇ ದಿನವೂ ಕೂಡ ಧರಣಿ ಮುಂದುವರಿತಾ ಇದೆ. 18ರಿಂದ 20 ವರ್ಷಗಳಿಂದ ಕನಿಷ್ಠ ವೇತನವನ್ನ ನಂಬಿಕೊಂಡು ಜೀವನವನ್ನ ಮಾಡ್ತಾ ಬಂದಿದ್ರು. ದಶಕಗಳ ಕಾಲ ಸೇವೆಯನ್ನ ಸಲ್ಲಿಸಿದ ನೌಕರರು ಮುನ್ಸೂಚನೆ ನೀಡದೆ ಹೊರಗುತ್ತಿಗೆ ವ್ಯಾಪ್ತಿಗೆ ಸೇರಿಸಿದ್ದಕ್ಕೆ ಇದೀಗ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಸರ್ಕಾರದ ಕ್ರಮ, ಬಾಕಿ ಇರುವಂತಹ ವೇತನಕ್ಕಾಗಿ ಆಗ್ರಹಿಸಿ ಧರಣಿಯನ್ನ ಕೂತಿದ್ದಾರೆ. ಮಕ್ಕಳ ಶಿಕ್ಷಣ, ಅನಾರೋಗ್ಯ ಖರ್ಚುಗಳಿಗೆ ಹಣವಿಲ್ಲದೆ ಕಣ್ಣೀರನ್ನ ಇಡ್ತಾ ಇದ್ದಾರೆ ನೌಕರರು. ಏನ್ ಮಾಡಬೇಕು ಅಂತನೂ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. 18ರಿಂದ 20 ವರ್ಷಗಳಿಂದ ಕನಿಷ್ಠ ವೇತನವನ್ನ ನಂಬಿಕೊಂಡು ಜೀವನವನ್ನ ಮಾಡ್ತಾ ಇದ್ರು. ದಶಕಗಳ ಕಾಲ ಸೇವೆಯನ್ನ ಸಲ್ಲಿಸಿದಂತಹ ನೌಕರರು ಈಗ ಹೊರಗುತ್ತಿಗೆಗಾರರು ಮುನ್ಸೂಚನೆ ನೀಡದೆ ಹೊರಗುತ್ತಿಗೆ ವ್ಯಾಪ್ತಿಗೆ ಸೇರಿಸಿದ್ದಕ್ಕೆ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸರ್ಕಾರದ ಕ್ರಮ, ಬಾಕಿ ಇರುವಂತಹ ವೇತನಕ್ಕಾಗಿ ಆಗ್ರಹಿಸ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಮಕ್ಕಳ ಶಿಕ್ಷಣ ಜೊತೆಯಲ್ಲಿ ಯಾವುದಕ್ಕೂ ಕೂಡ ದುಡ್ಡಿಲ್ದಲೇ ಒದ್ದಾಡುವಂತಹ ಪರಿಸ್ಥಿತಿ ಬಂದಿದೆ. ಈಗಾಗಲೇ ಇಂದು 8ನೇ ದಿನ ಧರಣಿ ಕೂತರು ಯಾವುದೇ ರೀತಿಯಾದಂತ ಯೂಸ್ ಆಗ್ತಾ ಇಲ್ಲ. ಬೀದಿಗೆ ಬಿದ್ದಿದೆ ಇದೀಗ ವಸತಿ ನಿಲಯದ ನೌಕರರ ಬದುಕು. ಇನ್ನು ಕುರಿತಾಗಿ ನಮ್ಮ ಕಲಬುರಗಿ ಪ್ರತಿನಿಧಿ ಮಹೇಶ್ ಒಂದು ಚಿಟ್ಚಾಟ್ ಅನ್ನ ನಡೆಸಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಸಮಾಜ ಕಲ್ಯಾಣ ಇಲಾಖೆಯ ಕಲಬುರಗಿ ಜಿಲ್ಲೆಯಲ್ಲಿನ ವಸತಿ ನಿಲಯಗಳ ನೌಕರರನ್ನ ಸರ್ಕಾರ ಇದೀಗ ಬೀದಿಗೆ ತಳ್ಳಿದೆ. ಅಂದ್ರೆ ಇದುವರೆಗೂ ಕೂಡ ಕನಿಷ್ಠ ವೇತನದಲ್ಲಿ ಕೆಲಸ ಮಾಡ್ತಾ ಇದ್ದ ನೌಕರರನ್ನ ದಿನಗೂಲಿ ನೌಕರರನ್ನಾಗಿ ಪರಿವರ್ತನೆ ಮಾಡೋಕೆ ಹೊರಟಂತ ಸರ್ಕಾರದ ವಿರುದ್ಧ ಇದೀಗ ಸಿಡಿದೆದ್ದ 65 ಜನ ಏನ್ ನೌಕರರಿದ್ದಾರೆ ಅವರು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನ ಕೂತಿದ್ದಾರೆ. ತಾವಿಲ್ಲಿ ನೋಡಬಹುದು, ಈ ಒಂದು ಸಮಾಜ ಕಲ್ಯಾಣ ಇಲಾಖೆ ಕಚೇರಿ ಎದುರುಗಡೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಮತ್ತೆ ಪುರುಷರು ಸಹ ಏನು ವಸತಿ ನಿಲಯದ ಏನು ನೌಕರರಿದ್ದಾರೆ ಅವರೆಲ್ಲರೂ ಕೂಡ ಒಂದು ಧರಣಿ ಸತ್ಯಾಗ್ರಹಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇದೀಗ ಈ ಒಂದು ಧರಣಿ ಸತ್ಯಾಗ್ರಹ 7ನೇ ದಿನಕ್ಕೆ ಕಾಲಿಟ್ಟಿದೆ. ಈ ಒಂದು 7ನೇ ದಿನಕ್ಕೆ ಕಾಲಿಟ್ಟಿರ್ತಕ್ಕಂಥ ಒಂದು ಧರಣಿ ಸತ್ಯಾಗ್ರಹ ಮುಂದುವರಿಯುತ್ತೆ ಅನ್ನುವಂಥ ಮಾತನ್ನು ಕೂಡ ಇಲ್ಲಿ ಹೇಳ್ತಾ ಇರೋದು. ಅದಷ್ಟೇ ಅಲ್ಲದೇನೆ ಒಂದು ಕಾಯಂ ಏನು ನೌಕರರಿದ್ರು ಕನಿಷ್ಠ ವೇತನ ಏನು ಸಿಗ್ತಾ ಇತ್ತು, ಆ ಕನಿಷ್ಠ ವೇತನವನ್ನ ಅದನ್ನ ಕಡಿತಗೊಳಿಸಿ ಇದೀಗ ಗುತ್ತಿಗೆ ಆಧಾರದ ಮೇಲೆ ಅವರನ್ನ ನೇಮಕ ಮಾಡಲಿಕ್ಕೆ ಸರ್ಕಾರ ಹೊರಟಿರ್ತಕ್ಕಂಥ. ಅಷ್ಟೇ ಅಲ್ಲದೆ 5 ತಿಂಗಳಿಂದ ಒಂದು ಸಂಬಳವನ್ನ ನೀಡದೆ ಕೂಡ ಅವರಿಗೆ ಬೀದಿಗೆ ತಳ್ಳಿರುವಂತಹ ಕೆಲಸ ಆಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಈ ಒಂದು ಮನೆಯಲ್ಲಿ ಕೂಡ ಸಾಕಷ್ಟು ಕಷ್ಟವನ್ನ ಇಲ್ಲಿ ಅನುಭವಿಸ್ತಾ ಇದ್ದಾರೆ ಅನ್ನತಕ್ಕಂಥ ಮಾತುಗಳು ಕೂಡ ಇಲ್ಲಿ ಕೇಳಿ ಬರ್ತಕ್ಕಂಥದ್ದು. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಕೂಡ ಸಾಕಷ್ಟು ತೊಂದರೆ ಇರತಕ್ಕಂಥದ್ದು, ಆಸ್ಪತ್ರೆ ಖರ್ಚಿಗೂ ತೊಂದರೆ ಇರತಕ್ಕಂಥದ್ದು, ಸಾಕಷ್ಟು ಏನು ಹರಸಾಹಸವನ್ನ ಪಡ್ತಕ್ಕಂಥ ಈ ನೌಕರರಿದ್ದಾರೆ. ಇವರಿಗೆ ಕನಿಷ್ಠ ವೇತನ ಈ ಹಿಂದೆ ಏನು ಸಿಗ್ತಾ ಇತ್ತು ಅದೇ ಮುಂದುವರಿಸಬೇಕು ಅನ್ನುವಂತ ಮಾತು ಈ ಒಂದು ಹೋರಾಟಗಾರರಾಗಿರ್ತಕ್ಕಂಥ. ಬನ್ನಿ ಈ ಒಂದು ಹೋರಾಟಗಾರರು ಈ ಒಂದು ವಿಷಯದ ಬಗ್ಗೆ ಏನ್ ಹೇಳ್ತಾರೆ ಅಂತಕ್ಕಂಥ ವಿಚಾರವಾಗಿ ಮಾತಾಡ್ತಾ ಹೋಗ್ತೇನೆ. ಸರಿ, ಏನಾಗಿತ್ತು? ನೀವು ಮುಂಚೆ ಕನಿಷ್ಠ ವೇತನ ಪಡಿತಾ ಇದ್ರಿ, ಈಗ ಯಾಕೆ ಸರ್ಕಾರ ಈ ರೀತಿ ಮಾಡ್ತಾ ಇದೆ ಅಂತ? ಈ ನಮ್ಮ ಎಲ್ಲ ವಸತಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವಸತಿ ನಿಲಯಗಳ ಸಿಬ್ಬಂದಿಗಳಾಗಿದ್ದು ನಾವು 18-20 ವರ್ಷಗಳಿಂದ ಮತ್ತು ಕೆಲವೊಬ್ಬರು 25 ವರ್ಷಗಳಿಂದ ದಿನಗೂಲಿಯಾಗಿ ಸೇವೆ ಸಲ್ಲಿಸುತ್ತಿದ್ದು, ಈ ಮೊದಲು ಎಲ್ಲ ಅಷ್ಟು ದಿನಗೂಲಿ ಸಂಬಳ ಇಲಾಖೆಯಿಂದಲೇ ಆತಿತ್ತು ಫಸ್ಟು. ಈಗ ಒಂದು ಸ್ವಲ್ಪ ದಿನದಿಂದ ನಮಗೆ ಹೊರಗುತ್ತಿಗೆ ತೋರಿ ನೀವು ಅಂತ ಅನ್ಯಾಯ ಮಾಡ್ತಿದ್ದಾರೆ. ಇದಿಷ್ಟು ಮತ್ತಷ್ಟು ಮಹಿಳೆಯರು ಕೂಡ ಇಲ್ಲಿರ್ತಕ್ಕಂಥದ್ದು, ಅವರನ್ನು ಕೂಡ ಮಾತಾಡಿಸುವಂತ ಪ್ರಯತ್ನ ಮಾಡ್ತೇನೆ. ಅಮ್ಮ ಹೇಳ್ರಿ, ಈಗ ಸಾಕಷ್ಟು ನಿಮ್ಗೆ ಹೊರಗುತ್ತಿಗೆ ಅಷ್ಟೇ ಅಲ್ಲದೆ ಈಗ 5 ತಿಂಗಳ ಸಂಬಳ ಆಗಿಲ್ಲ ಅಂದ್ರೆ ನಿಮ್ಮ ಮನೆ ಪರಿಸ್ಥಿತಿ ಏನು ಅಂತ? ನಾವು 20-25 ವರ್ಷನಿಂದ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಹಾಸ್ಟೆಲ್ಗಳಾದಾಗ ಅಡುಗೆಯವರಾಗಿ ಕೆಲಸ ಮಾಡ್ಲತ್ತಿದ್ದೆವು. ಇಷ್ಟು ಮೊದಲಿನಿಂದ ನಮಗೇನು ಮಾಡ್ತಿದ್ರು, ಆಫೀಸ್ನಿಂದ ಪಗಾರ ಕೊಡ್ತಿದ್ರು. ಈ 1 ವರ್ಷನಿಂದ ಏನು ಮಾಡ್ಲತ್ತಾರ, ನಮ್ಗೆ ಹೊರ ಗುತ್ತಿಗೆ ಆಧಾರ ಮೇಲೆ ತಗೋರಿ ಪಗಾರ ಅಂತಾರ. ಅದು ನಾವು ಪರಿಗಣಿಸ್ಲತ್ತಿಲ್ರಿ. ಯಾಕಂದ್ರೆ ನಾವು ಇಷ್ಟು ದಿವಸ ದುಡ್ದು ಈಗ ಖಾಲಿ ಮನೆಗೆ ಹೋಗ್ಲಕ್ಕ ನಮ್ಗೆ ಇಷ್ಟ ಇಲ್ರಿ. ನಾವು ಹೇಳಲ್ಲ ಅವ್ರಿ
ಇದಿಷ್ಟು ಈ ಒಂದು ನೌಕರರ ಒಂದು ಬೇಡಿಕೆ ಆಗಿರ್ತಕ್ಕಂಥದ್ದು. ಸರ್ಕಾರ ಕೂಡಲೇ ಅದನ್ನು ಪರಿಗಣಿಸಿ ಕ್ಷೇಮಾಭಿವೃದ್ಧಿ ಆಗಬೇಕು, ಇಲ್ಲಾಂದರೆ ಕನಿಷ್ಠ ವೇತನದ ಮೂಲಕ ನಮ್ಮನ್ನು ಮತ್ತೆ ಕೆಲಸಕ್ಕೆ ಸೇರಿಸ್ಕೊಳ್ಬೇಕು ಅನ್ನುವಂಥದ್ದು, ಮತ್ತೆ 5 ತಿಂಗಳ ವೇತನ ಏನು ನಿಲ್ಲಿಸಿದ್ದಾರೆ ಅದನ್ನು ಕೂಡಲೇ ಕೊಡಬೇಕು ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾ ಇರತಕ್ಕಂಥದ್ದು. ನಾನು ರಾಜಶೇಖರಯ್ಯ, ರಾಜ್ ನ್ಯೂಸ್ಗಾಗಿ ಕಲಬುರಗಿಯಿಂದ.